ಮುಂಚೆ ಒಂದು ಬಿಲ್ಡಿಂಗ್ ಇತ್ತು, ಆದರೆ ಅದಕ್ಕೆ ಸುಣ್ಣ ಬಣ್ಣ ಇಲ್ದಿರ ಕಳೆಗುಂದು ಹಾಗೆ ಇತ್ತು. ಈ ಜೈ ಫೌಂಡೇಶನ್ ಅವರ ಮುಖ್ಯಸ್ಥರಾದಂತಹ ಡಾಕ್ಟರ್ ಜಯಕುಮಾರ್ ಅವರು ಈ ಒಂದು ಇದಕ್ಕೆ ಬಂದು ನಮ್ಮ ಶಾಲೆಯ ಪರಿಸ್ಥಿತಿಯನ್ನು ನೋಡಿ ಅವರು ನಾವು ಇದಕ್ಕೆ ಹೊಸ ರೂಪ ಕೊಡ್ತೀವಿ ಅಂತೇಳ್ಬಿಟ್ಟು ಶಾಲೆಯ ಎಲ್ಲ ಒಂದು ಬಿಲ್ಡಿಂಗಿಗೂ ಸುಣ್ಣ ಬಣ್ಣ ಹಚ್ಚಿ ಮತ್ತು ಕಿಟಕಿಗಳ ಗ್ಲಾಸ್ಗಳೆಲ್ಲ ಒಡೆದೋಗಿತ್ತು. ಕೋತಿಗಳು ತುಂಬ ಇದೆ ಇಲ್ಲಿ, ಹಾಗಾಗಿ ಗ್ಲಾಸ್ಗಳೆಲ್ಲ ಒಡೆದೋಗಿತ್ತು. ಆ ಒಡೆದೋಗಿರುವಂತಹ ಗ್ಲಾಸ್ಗಳನ್ನ ಹಾಕ್ಕೊಟ್ಟಿದ್ದಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುದ್ದೇನಹಳ್ಳಿ ಮೊದಲಿನ ಪರಿಸ್ಥಿತಿ ಯಾವ ರೀತಿ ಇತ್ತು, ಈಗ ಜೈ ಫೌಂಡೇಶನ್ ವತಿಯಿಂದ ಕೆಲವೊಂದು ನವೀಕರಣ ಮಾಡುವಂತಹ ಸುಣ್ಣ ಬಣ್ಣ ಬಳಿಯುವಂತ ಕೆಲಸ ಮಾಡಿದ್ದಾರೆ. ಈಗಿನ ಪರಿಸ್ಥಿತಿ ಯಾವ ರೀತಿ ಇದೆ, ಈಗಿರುವಂತಹ ಒಂದು ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ಯಾವ ರೀತಿ ಒಂದು ಕಲೀಲಿಕ್ಕೆ ಅನುಕೂಲ ಆಗುತ್ತೆ, ಈ ಶಾಲೆಯ ವಾತಾವರಣ ಯಾವ ರೀತಿ ಇದೆ ಅಂತ ಸ್ವಲ್ಪ ಹೇಳಿ. ಈ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುದ್ದೇನಹಳ್ಳಿ, ಈ ಶಾಲೆಯಲ್ಲಿ ನಾನು ಮುಖ್ಯ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ತುಂಬ ಸಂತೋಷ ಆಗ್ತಿದೆ. ಯಾಕೆಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಜನ್ಮಸ್ಥಳ ಆಗಿದೆ. ಇದು ಸುಪ್ರಸಿದ್ಧ ವಿಶ್ವ ಪ್ರಖ್ಯಾತಿಯನ್ನು ಹೊಂದಿದೆ. ಇಂತಹ ಸ್ಥಳದಲ್ಲಿ ಈ ಒಂದು ಸರ್ಕಾರಿ ಶಾಲೆಗೆ ನಮ್ಮ ಈ ಮುದ್ದೇನಹಳ್ಳಿಯ ಹಳೆ ವಿದ್ಯಾರ್ಥಿಯಾದಂತಹ ಮೋಹನ್ ಅವರವರು ಈ ಶಾಲೆಯನ್ನು ಜೈ ಫೌಂಡೇಶನ್ ಅವ್ರಿಗೆ ಹೇಳಿ ಅವರು ಈ ಶಾಲೆಯನ್ನು ನವೀಕರಣ ಮಾಡಿಸ್ಕೊಟ್ರು. ಹೇಗೆ ಅಂತಂದರೆ ಮುಂಚೆ ಒಂದು ಬಿಲ್ಡಿಂಗ್ ಇತ್ತು, ಆದರೆ ಅದಕ್ಕೆ ಸುಣ್ಣ ಬಣ್ಣ ಇಲ್ದಿರ ಕಳೆಗುಂದು ಹಾಗೆ ಇತ್ತು. ಆದರೆ ಇವರ ಒಂದು ರೆಕಮೆಂಡಿಂದ ಈ ಜೈ ಫೌಂಡೇಶನ್ ಅವರ ಮುಖ್ಯಸ್ಥರಾದಂತಹ ಡಾಕ್ಟರ್ ಜಯಕುಮಾರ್ ಅವರು ಈ ಒಂದು ಇದಕ್ಕೆ ಬಂದು ನಮ್ಮ ಶಾಲೆಯ ಪರಿಸ್ಥಿತಿಯನ್ನು ನೋಡಿ ಅವರು ನಾವು ಇದಕ್ಕೆ ಹೊಸ ರೂಪ ಕೊಡ್ತೀವಿ ಅಂತೇಳ್ಬಿಟ್ಟು ಶಾಲೆಯ ಎಲ್ಲ ಒಂದು ಬಿಲ್ಡಿಂಗಿಗೂ ಸುಣ್ಣ ಬಣ್ಣ ಹಚ್ಚಿ ಮತ್ತು ಕಿಟಕಿಗಳ ಗ್ಲಾಸ್ಗಳೆಲ್ಲ ಒಡೆದೋಗಿತ್ತು. ಕೋತಿಗಳು ತುಂಬ ಇದೆ ಇಲ್ಲಿ, ಹಾಗಾಗಿ ಗ್ಲಾಸ್ಗಳೆಲ್ಲ ಒಡೆದೋಗಿತ್ತು. ಆ ಒಡೆದೋಗಿರುವಂತಹ ಗ್ಲಾಸ್ಗಳನ್ನ ಹಾಕ್ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಕರೆಂಟೂ ವೈರುಗಳೆಲ್ಲ ಕಿತ್ತು ಕರೆಂಟು ಇರಲಿಲ್ಲ, ಅವನ್ನೆಲ್ಲ ರೆಡಿ ಮಾಡಿ ಬೇಕಾದಂತಹ ಬಲ್ಬುಗಳನ್ನು ಹಾಕಿ, ಹಾಗೆ ಒಂದು ನಮ್ಮ ಕಾಂಪೌಂಡೂ ತುಂಬ ಹಳೆ ಥರ ಕಾಣಿಸ್ತಾ ಇತ್ತು, ಅದಕ್ಕೂ ಸುಣ್ಣ ಬಣ್ಣ ಹಚ್ಚಿ ಮತ್ತು ಹೊರಗಡೆ ಒಳ್ಳೆ ಬರಹಗಳನ್ನು ಬರೆಸ್ಕೊಟ್ಟಿದ್ದಾರೆ. ಶಾಲೆಯ ಒಳಗಡೆನೂ ಅಷ್ಟೇ ಇವರೊಂದು ಕವಿಗಳದ್ದು ಮತ್ತು ಇವ್ರದ್ದೆಲ್ಲ ಬರಹಗಳನ್ನು ಬರ್ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ನಾಡಗೀತೆ, ರಾಷ್ಟ್ರಗೀತೆ ಇವನ್ನೆಲ್ಲನೂ ಬರೆಸ್ಕೊಟ್ಟಿದ್ದಾರೆ. ಈಗ ಮಕ್ಕಳು ತುಂಬ ಉತ್ಸುಕದಿಂದ ನಮ್ಮ ಶಾಲೆ ಯಾವುದೇ ಪ್ರೈವೇಟ್ ಶಾಲೆಗಳಿಗಿಂತ ಉತ್ತಮವಾಗಿದೆ ಅಂತೇಳ್ಬಿಟ್ಟು ನಮ್ಮ ಶಾಲೆಗೆ ಖುಷಿಯಿಂದ ಬರ್ತಾರೆ. ಅಷ್ಟೇ ಅಲ್ಲದೆ ನಮಗೂ ತುಂಬ ಖುಷಿ ಆಗ್ತೈತೆ. ಇಂತಹ ಅವರ ಒಳ್ಳೆಯ ಒಂದು ಕಾರ್ಯಗಳು ಇತರೆ ಶಾಲೆಗಳಿಗೂ ಪ್ರಸರಿಸಲಿ ಅಂತ ದೇವ್ರ ಹತ್ರ ಬೇಡ್ಕೊತೀವಿ. ಹಾಗೆ ಇನ್ನೂ ಚೆನ್ನಾಗಿ ಅವ್ರಿಗೆ ಶಕ್ತಿ ಕೊಡಲಿ ಅಂತ ಆ ದೇವರಲ್ಲಿ ಬೇಡ್ಕೊತೀವಿ. ಮೇಡಮ್, ಈಗ ಮೊದಲನೇ ಇರೋ ಶಾಲೆಗೂ ಈಗಿರುವಂಥ ಶಾಲೆಗೂ ಅಜಗಜಾಂತರ ವ್ಯತ್ಯಾಸ ಇರುವಂಥದ್ದು. ಮೊದಲು ಮಕ್ಕಳು ಶಾಲೆ ಅಂದರೆ ನಮ್ಮ ಸರ್ಕಾರಿ ಶಾಲೆನ ಈ ರೀತಿ ಇದೆ, ಓದೋದಕ್ಕೆ ಒಂಥರ ಮುಜುಗರ ಪಡುವಂಥ ಪರಿಸ್ಥಿತಿ ಇತ್ತು. ಈಗ ಅವರು ಸುಣ್ಣ ಬಣ್ಣ ಬಳ್ಕೊಟ್ಟಿದ್ದಾರೆ. ಒಂದು ಯಾವುದೇ ಪ್ರೈವೇಟ್ ಶಾಲೆಗೂ ಕಮ್ಮಿ ಇಲ್ಲ ನಮ್ಮ ಸರ್ಕಾರಿ ಶಾಲೆ ಅನ್ನೋ ರೀತಿಯಲ್ಲಿ ಬಂದು ಉತ್ಸಾಹದಿಂದ ಒಂದು ಪಾಠ ಪ್ರವಚನಗಳನ್ನು ಕೇಳುವಂಥ ಕೆಲಸ ಆಗ್ತಿದೆ. ಅವ್ರಿಗೂ ಮುಂದಿನ ಜೀವನ ರೂಪಿಸ್ಕೊಳ್ಳೋದಕ್ಕೆ ಇದೊಂದು ಮೆಟ್ಟಿಲು ಅಂತಲೇ ಹೇಳ್ಬೋದು. ಈ ಒಂದು ನಿಟ್ಟಿನಲ್ಲಿ ಜಯಕುಮಾರ್ ಅವರ ಕಾರ್ಯಕ್ಕೆ ಏನು ಹೇಳ್ತೀರಪ್ಪ? ತುಂಬ ಅವ್ರ ಕಾರ್ಯಕ್ಕೆ ತುಂಬ ಒಳ್ಳೆಯದಾಗಿದೆ. ಏಕೆಂದರೆ ನಮ್ಮ ಶಾಲೆ ಹಳೆ ರೀತಿಯಲ್ಲಿತ್ತು. ಈಗ ಯಾವುದೇ ಅನುದಾನ ಶಾಲೆ ಇರ್ಬೋದು, ಪ್ರೈವೇಟ್ ಶಾಲೆ ಇರ್ಬೋದು, ಅದಕ್ಕೆಲ್ಲದಕ್ಕಿಂತ ಹೆಚ್ಚಿನದಾಗಿ ಕಾಣಿಸ್ತೈತೆ. ಇವಾಗ ರಸ್ತೆಗೆ ನಮ್ಮ ಶಾಲೆ ಹತ್ತಿರದಲ್ಲಿರೋದ್ರಿಂದ ಹೋಗಿ ಬರುವಂತಹ ಪೋಷಕರು ಇರಬಹುದು ಅಥವಾ ಬೇರೆ ಜನ ಇರಬಹುದು, ಅವರು ಈ ಶಾಲೆ ಯಾವುದಪ್ಪ ಅಂತೇಳ್ಬಿಟ್ಟು ಕಣ್ಣೆರಳಿಸಿ ನೋಡುವಂತಹ ಶಾಲೆ ಆಗಿದೆ. ಶಾಲೆಯ ಬೋರ್ಡು ಸಹ ನಮಗೆ ರಸ್ತೆಗೆ ಹೋಗಿ ಬರೋವರೆಗೂ ಕಾಣಿಸ್ತೈತೆ. ಅವರು ಒಂದು ಕ್ಷಣ ನಿಂತು ಇದನ್ನು ಪರಾಮರಿಸಿ ಕೇಳ್ತಾರೆ, ಇದು ಯಾವ ಶಾಲೆ, ನಮ್ಮ ಕಡೆ ಇಂಥ ಶಾಲೆಗಳು ಇಲ್ವಲ್ಲ ಅಂತೇಳ್ಬಿಟ್ಟು. ದಿನಕ್ಕೆ ಸಾವಿರಾರು ಜನ ಈ ಮುದ್ದೇನಹಳ್ಳಿಗೆ ನೋಡಲ್ಲಂತೂ ಪ್ರವಾಸಕ್ಕಾಗಿ ಬರ್ತಾರೆ. ಅವರು ಸಹ ಶಾಲೆ ಒಳಗಡೆ ಒಂದು ಸಲ ಬಂದು ನೋಡಿ ಇದನ್ನು, ಮೇಡಮ್ ನಮ್ಮ ಕಡೆ ಈ ಥರ ಶಾಲೆ ಇಲ್ಲ, ಸರ್ಕಾರಿ ಶಾಲೆ ಅಂತ ಎಷ್ಟು ತುಂಬ ಖುಷಿ ಆಗ್ತೈತೆ ಅಂತ ಅವರು ಸಹ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಕ್ಕಳಿಗೆಲ್ಲ ತೋರಿಸ್ಕೊಂಡು ಹೋಗುವಂತೆ ಮಾಡಿದ್ದಾರೆ. ಅವ್ರಿಗೆ ಜಯಕುಮಾರ್ ಅವರಿಗೂ
ತುಂಬ ಒಳ್ಳೆಯದಾಗಲಿ ಇಂಥ ಶಾಲೆಗಳನ್ನ ಇನ್ನೂ ಹೆಚ್ಚು ಹೆಚ್ಚು ಬೆಳಗಿಸ್ಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ತೀವಿ. ಜಯಕುಮಾರ್ ಅವರು ಸ್ಟಾರ್ಟಿಂಗ್ ಬಂದಾಗ ಏನು ಆಶ್ವಾಸನೆ ಕೊಟ್ಟರು ಅದನ್ನ ನಡ್ಕೊಂಡಿದ್ದಾರೆ ಏನು ಅಂತ? ತುಂಬ ಚೆನ್ನಾಗಿ ನಡ್ಕೊಂಡಿದ್ದಾರೆ. ಇನ್ನೂ ಆಶ್ವಾಸನೆ ಅವ್ರು ನೀಡಿದ್ದಾರೆ. ನಿಮ್ಮ ಶಾಲೆಗೆ ಏನು ಬೇಕೋ ಕೇಳಿ ನಾವು ಕೊಡ್ತೀವಿ, ಮತ್ತು ಚಾರ್ಟ್ಗಳು ಕೇಳಿದ್ದೀವಿ, ಆ ಚಾರ್ಟ್ಗಳನ್ನೂ ಅನುಕೂಲ ಮಾಡಿಕೊಡ್ತೀವಿ. ಇನ್ನು ಮುಂದೆ ನಿಮ್ಗೆ ಏನು ಬೇಕಾದರೂ ಕೇಳಿ ಅದನ್ನೆಲ್ಲ ಸಹಾಯ ಮಾಡ್ತೀವಿ ಅನ್ನೋ ಭರವಸೆಯನ್ನು ನೀಡಿರುತ್ತಾರೆ. ಸರಿ ಮೇಡಮ್, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಪಾರ್ವತಮ್ಮ ಅಂತ. ಈ ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಈ ಒಂದು ಶಾಲೆಯಲ್ಲಿ 1ರಿಂದ 8ನೇ ತರಗತಿಗಳು ನಡೀತಾ ಇದೆ. 74 ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಏನೇ ಒಂದು ಕಾರ್ಯಕ್ರಮ ನಡೀಬೇಕು ಅಂತಂದರೆ ನಾವು 4 ಜನ ಶಿಕ್ಷಕಿಯರಿದ್ದೀವಿ. ಆದರೆ ಯಾವುದೇ ಶಾಲೆಯಲ್ಲಿ ಮಾಸ್ಟರ್ಗಳಿರ್ತಾರೆ, ಆದರೆ ನಾವು ಲೇಡಿ 4 ಜನ ಶಿಕ್ಷಕರಿದ್ದೀವಿ. ಆದರೆ ನಾನು ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ 4 ಪಿಲ್ಲರ್ಗಳಂತೆ ಅವರು ನನಗೆ ಸಪೋರ್ಟ್ ಕೊಡ್ತಾರೆ. ಯಾವುದೇ ವಿಷಯಕ್ಕಾಗಲಿ, ಯಾವುದೇ ಒಂದು ಕಾರ್ಯಕ್ರಮಕ್ಕಾಗಲಿ ಯಾವ ಶಾಲೆಗಿಂತ ಕಡಿಮೆ ಇಲ್ಲ. ಹಾಗಾಗಿ ನನಗೆ ಅವರು ಒಳ್ಳೆ ಪಿಲ್ಲರ್ಗಳಿದ್ದಂಗೆ. ಮತ್ತು ನಮ್ಮ ಶಾಲೆಯಲ್ಲಿ 2 ಅಡುಗೆ ಸಹಾಯಕರು, ಅಡುಗೆಯವರು ಇದ್ದಾರೆ. ಅವರು ಒಳ್ಳೆ ಪೋಷಕವಾದ ಆಹಾರಗಳನ್ನ ತಯಾರು ಮಾಡಿಕೊಡ್ತಾ ಇರೋದ್ರಿಂದ ಮಕ್ಕಳು ತುಂಬ ಖುಷಿಯಿಂದ ಬರ್ತಾರೆ. ಹಾಗೆ ನಮ್ಮ ಶಿಕ್ಷಕರು ಸಹ ನಗುಮುಖದಿಂದ ಅವ್ರನ್ನೆಲ್ಲ ಬರಮಾಡ್ಕೊತಾ ಇದ್ದೀವಿ. ನಮಗೆ ಇದು ನಮ್ಮ ಶಾಲೆ, ನಮ್ಮ ಮನೆ ಇದ್ದಂಗೆ ಇದೆ ಅಂತ ತುಂಬ ಖುಷಿ ಆಗ್ತೈತೆ. ಶಾಲೆ ಒಳಗಡೆ ಬಂದರೆ ನಾವು ಮತ್ತೆ ಯಾವಾಗ ಹೋಗ್ತೀವಿ ಅನ್ನೋ ಟೈಮಿಂಗ್ಸೇ ಇರೋದಿಲ್ಲ. ಬೇಕಂದರೆ ಸಾಯಂಕಾಲದ 5-5:30 ಆದರೂ ಟೈಮೇ ನೋಡ್ಕೊಂಡಿರಲ್ಲ. ಆ ಥರ 4 ಜನ ಶಿಕ್ಷಕರು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಮೇಡಮ್, ಈಗ ನಿಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾರಂಥ ವಿದ್ಯಾರ್ಥಿಗಳಿಗೆ ಏನು ಸಂದೇಶ ಕೊಡ್ತೀರಾ? ಅವರು ಸರ್ಕಾರಿ ಶಾಲೆ ನಮ್ದು ಏನು ಕಡಿಮೆ ಇಲ್ಲ. ಬೇರೆ ಶಾಲೆಗಳಿಗಿಂತ ನಿಮ್ಗೆ ಯಾವುದರಲ್ಲಿ ನಿಮ್ಗೆ ಕೊರತೆ ಇದ್ದರೂ ನಮ್ಮನ್ನು ಕೇಳ್ರಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟು ಅದೇ ರೀತಿ ಮಕ್ಕಳನ್ನ ನಾವು ನಮ್ಮ ಮಕ್ಕಳಂತೆ ಬೆಳೆಸ್ತಾ ಇದ್ದೀವಿ.